ನೋಡಿ ಕ್ವಶನ್, ಡಿಟರ್ಮಿನ್ ದ ಕೋಎಫಿಷಿಯಂಟ್ ಆಫ್ x ಸ್ಕ್ವೇರ್ y ಸ್ಕ್ವೇರ್ z ಕ್ಯೂಬ್ ಇನ್ ದ ಎಕ್ಸ್ಪಾನ್ಷನ್ ಆಫ್ 3x - 2y - 4z ಹೋಲ್ ಪವರ್ 7. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೊಲ್ಯೂಷನ್ ಈ ಥರ ಬರ್ಕೊಳ್ಳಿ. ಬೈ ಮಲ್ಟಿನಾಮಿಯಲ್ ಥಿಯರಮ್ the general term in the expansion of ಇದು ಬರ್ಕೋಬೇಕು ಫುಲ್ಲು 3x - 2y - 4z ಹೋಲ್ ಪವರ್ 7 ಈಸ್ ಅಂತ ಬರೆದು ನಮ್ಮ ಕೈ ಇಟ್ಕೊಳ್ಳಿ. ಯಾವ ಥರ ಬರಿಬೇಕು ನೋಡಿ. ಫಸ್ಟು ನೀವು 7 ಬರ್ಕೋಬೇಕು, ಆಮೇಲೆ n1 ಬರ್ಕೋಬೇಕು, ಆಮೇಲೆ n2, ಆಮೇಲೆ n3. ಫಸ್ಟ್ n ಬರ್ಕೋಬೇಕು, ಆಮೇಲೆ ಇದು 3 ಟರ್ಮ್ ಇದ್ದರೆ 3 n1 n2 n3, ಆಮೇಲೆ 3xಗೆ ಪವರ್ n1 ಕೊಡಬೇಕು, -2yಗೆ ಪವರ್ n2 ಕೊಡಬೇಕು, -4zಗೆ ಪವರ್ n3 ಕೊಡಬೇಕು. ನೋಡಿ ಏನಾಗುತ್ತೆ ಇದು. 7 n1 n2 n3 3 ಪವರ್ n1 ಆಗುತ್ತೆ, x ಪವರ್ n1 ಆಗುತ್ತೆ, -2 ಪವರ್ n2 ಆಗುತ್ತೆ, y ಪವರ್ n2 ಆಗುತ್ತೆ, -4 ಪವರ್ n3 ಆಗುತ್ತೆ, z ಪವರ್ n3 ಆಗುತ್ತೆ. ಈಗ ನೋಡಿ ಇದರ ಫೋರ್ಕ್ ಇಲ್ಲಿ ಬರೀತೀನಿ. ಈಗ ನಿಮಗೆ ಕೋಎಫಿಷಿಯಂಟ್ ಆಫ್ ಬೇಕಾಗಿರೋದೇನು, x ಸ್ಕ್ವೇರ್ y ಸ್ಕ್ವೇರ್ z ಕ್ಯೂಬ್. ಇಲ್ಲಿ x ಸ್ಕ್ವೇರ್ y ಸ್ಕ್ವೇರ್ z ಕ್ಯೂಬ್ ತರಿಸ್ಕೋಬೇಕು. ನೋಡಿ x ಸ್ಕ್ವೇರ್ y ಸ್ಕ್ವೇರ್ z ಕ್ಯೂಬ್ ಅಂದರೆ ನೋಡಿ x ಪವರ್ n1ಗೆ ಇದನ್ನ ಈಕ್ವಲ್ ಮಾಡಿದ್ರೆ n1ನ 2 ತಗೋಬೇಕು. ಆಮೇಲೆ y ಸ್ಕ್ವೇರ್ಗೆ y ಪವರ್ n2ಗೆ ಇದು ಮಾಡಿದ್ರೆ n2ನ 2 ತಗೋಬೇಕು. z ಕ್ಯೂಬ್ಗೆ z ಪವರ್ n3ಗೆ ಕಂಪೇರ್ ಮಾಡಿದ್ರೆ n3ನ 3 ತಗೋಬೇಕು. ಅರ್ಥ ಆಗ್ತಿದೆಯಾ? ನೋಡಿ x ಸ್ಕ್ವೇರ್ಗೆ x ಪವರ್ n1 ನೋಡಿ n1 2 ತೊಗೊಳ್ಳಿ. ದೇರ್ಫೋರ್ y ಸ್ಕ್ವೇರ್ಗೆ y ಪವರ್ n2 ನೋಡಿ n2 ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, n2 2 ತೊಗೊಳ್ಳಿ. z ಪವರ್ n3ಗೆ ನೋಡಿ z ಕ್ಯೂಬ್ಗೆ n3 3 ತೊಗೊಳ್ಳಿ. ಇಲ್ಲೇನು ಮಾಡಬೇಕು, ಫಾರ್ n1 is equal to 2, n2 is equal to 2 and n3 is equal to 3. this becomes ಅಂತ ಬರ್ಕೊಳ್ಳಿ. this becomes ಅಂತ ಬರೆದು ಇಲ್ಲಿ 7 ಅಂಕೆ ಇರಲಿ, n1 ಜಾಗದಲ್ಲಿ 2 ಹಾಕಿ, ಆಮೇಲೆ ಇಲ್ಲಿ ಕಾಮ ಸಪ್ರೇಟ್ ಮಾಡ್ಕೊಡ್ತಾಮ, n2 ಜಾಗದಲ್ಲಿ 2 ಹಾಕಿ, n3 ಜಾಗದಲ್ಲಿ 3 ಹಾಕಿ, ನೀಟಾಗಿ ಸಪ್ರೇಟ್ ಮಾಡಿ. 3 ಪವರ್ n1 ಜಾಗದಲ್ಲಿ 2 ಹಾಕಿ, x ಪವರ್ ಹಂಗೆ ಇರಲಿ, n1 ಜಾಗದಲ್ಲಿ 2 ಬರೀ n1 n2 n3 ಸಪ್ರೇಟ್ ಮಾಡಿ, -2 ಪವರ್ n2 ಜಾಗದಲ್ಲಿ 2, y ಪವರ್ n2 ಜಾಗದಲ್ಲಿ 2, -4 ಪವರ್ n3 ಜಾಗದಲ್ಲಿ 3, z ಪವರ್ 3. ಈ ಥರ ಬರ್ಕೋಬೇಕು. ಆಮೇಲೆ ಇದೇನಾಗುತ್ತೆ ಅಂದರೆ ಈಕ್ವಲ್ ಟು 7 2, 2, 3. ಫಸ್ಟು 3 ಸ್ಕ್ವೇರ್ ಮಾಡ್ಕೊಳ್ಳಿ. 3 ಸ್ಕ್ವೇರ್ ಅಂದರೆ ಎಷ್ಟು, 9 ಬರ್ಕೊಳ್ಳಿ. -2 ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳಿ, ಎಷ್ಟು 4 ಬರ್ಕೊಳ್ಳಿ. -4 ಹೋಲ್ ಕ್ಯೂಬ್ ಮಾಡ್ಕೊಳ್ಳಿ, -64 ಬರ್ಕೊಳ್ಳಿ. ಆಮೇಲೆ ಉಳಿದಿದ್ದು ಯಾವುದು, x ಸ್ಕ್ವೇರ್ y ಸ್ಕ್ವೇರ್ z ಕ್ಯೂಬ್. ಈಗ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಈಕ್ವಲ್ ಟು ಬರೆದು ಇಲ್ಲಿ 7 2 2 3 ಅಂತ ಇದ್ದರೆ ಇದನ್ನ ಯಾವ ಥರ ಬರೆಯೋದಂದರೆ 7 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್.
ಆಮೇಲೆ 9 ಇಂಟು 4 ಇಂಟು ಮೈನಸ್ 64 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್. ಇದನ್ನ ಮಾಡ್ಬಿಡಿ. ಈಗ 7 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್. ಇಲ್ಲಿ ಇಂಟು ಯೂಸ್ ಮಾಡಬೇಕು. ಮತ್ತೆ 210 ಆಗುತ್ತೆ. ಇದು 9 ಇಂಟು 4 ಇಂಟು ಮೈನಸ್ 64 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬಿಡಿ. 210 ಇಂಟು 9 ಇಂಟು 4 ಇಂಟು ಮೈನಸ್ 64 ಮೈನಸ್ 483 840 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್. ಲಾಸ್ಟಲ್ಲಿ therefore the quotient of the coefficient of x square y square z cube is minus 483,840 ಅಂತ ಬರ್ಕೋಬೇಕು. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ ನೋಡಿ. By multinomial theorem, the general term in the expansion of 3x minus 2y minus 4z whole power 7 is ಅಂತ ಬಂದರೆ ಈ ಥರ ಡಿಟರ್ಮಿನ್ ದ ಕೋಫಿಷಿಯಂಟ್ ಅಂದರೆ ಜನರಲ್ ಟರ್ಮ್ ಯಾವ ಥರ ಬರೀಬೇಕಂದ್ರೆ ಫಸ್ಟು 7 ಬರ್ಕೊಳ್ಳಿ. ಇಲ್ಲಿ 3 ಟರ್ಮ್ ಇದೆ, ಅದಕ್ಕೆ n1 n2 n3. ಫಸ್ಟು 3xಗೆ ಪವರ್ 1 n1 ಮೈನಸ್ 2yಗೆ ಪವರ್ n2 ಮೈನಸ್ 4zಗೆ ಪವರ್ n3 ಈ ಥರ ಬರ್ಕೊಳ್ಳಿ. ಆಮೇಲೆ ಇದನ್ನ ಪವರ್ ಇದಕ್ಕೂ ಬೇರೆ ಇದಕ್ಕೆ ಬೇರೆ ಮಾಡಿ. ಆ ಥರ ಮಾಡಿದ್ಮೇಲೆ ಕಂಪೇರ್ ಮಾಡಿ. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್ ಬೇಕು ಅಂದರೆ n1 ಏನಿರಬೇಕು 2, n2 ಏನಿರಬೇಕು 2, n3 ಏನಿರಬೇಕು 3. ಸೆಲೆಕ್ಟ್ ಮಾಡಿದ್ಮೇಲೆ ಈ ವ್ಯಾಲ್ಯೂಸ್ಗಳನ್ನ ಹಾಕಿ. 7 n1 ಜಾಗದಲ್ಲಿ 2, n2 ಜಾಗದಲ್ಲಿ 2, n3 ಜಾಗದಲ್ಲಿ 3, 3 ಪವರ್ 2, x ಪವರ್ 2, ಮೈನಸ್ 2 ಪವರ್ 2, y ಪವರ್ 2, ಮೈನಸ್ 4 ಪವರ್ 3, z ಪವರ್ 3 ಹಾಕಿದ್ಮೇಲೆ 7 2 2 3 ಹಂಗೆಲ್ಲಿ 3 ಸ್ಕ್ವೇರ್ ಅಂದರೆ 9, ಇದು 4 64. ಇದನ್ನ ಸಪ್ರೇಟ್ ಈ ಥರ ಬರ್ಕೊಳ್ಳಿ. ಈಗ ಇದಕ್ಕೆ 7 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಅಂತ ಬರ್ಕೊಳ್ಳಿ. ಇದಂಗೆ ಇರಲಿ. ಇದ್ರ ಬದಲು 210 ಬರೆಯೋರು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಕ್ಯೂಬ್ ಹಂಗೆ ಇರಲಿ. therefore the coefficient of x square y square z cube is minus 483,840 ಅಂತ ಬರ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.